ಒಂದೇ ವಾರದಲ್ಲಿ ಕೋಟ್ಯಾಂತರ ಮೌಲ್ಯದ ಪ್ರಕರಣ ಭೇದಿಸಿ ಹೊರರಾಜ್ಯ ಹಾಗೂ ವಿದೇಶಿ ಆರೋಪಿಗಳ ಹೆಡೆಮುರಿ ಕಟ್ಟಿದ ಬೆಂಗಳೂರು ಪೊಲೀಸರು. ಮಲ್ಲೇಶ್ವರಂ ಪೊಲೀಸ್ ಠಾಣೆಯ ಮನೆ ಕೆಲಸದವನಿಂದ ಚಿನ್ನಾಭರಣಗಳ ಕಳವು 13 ಲಕ್ಷ ರೂಪಾಯಿ ಮೌಲ್ಯದ 140.88 ಗ್ರಾಂ ಚಿನ್ನಾಭರಣ ವಶ. ಜ್ಯುವೆಲರಿ ಅಂಗಡಿಗಳಲ್ಲಿ ಗಮನ ಬೇರಡಿ ಸೆಳೆದು ಚಿನ್ನಾಭರಣಗಳನ್ನು ಕಳವು ಮಾಡುತ್ತಿದ್ದ ಓರ್ವ ವ್ಯಕ್ತಿಯ ಬಂಧನ. ಸುಮಾರು 13.41 ಲಕ್ಷ ಮೌಲ್ಯದ 134 ಗ್ರಾಂ ಚಿನ್ನಾಭರಣ ವಶ. ಮನೆ ಕಳ್ಳತನ ಮಾಡುತ್ತಿದ್ದ ಓರ್ವನ ಬಂಧನ. 132.110 ಗ್ರಾಂ ಚಿನ್ನಾಭರಣ ವಶ. ರಾಜಗೋಪಾಲನಗರ ಪೊಲೀಸ್ ಠಾಣೆ ದ್ವಿಚಕ್ರ ವಾಹನಗಳನ್ನು ಕಳವು ಮಾಡುತ್ತಿದ್ದ ಓರ್ವ ವ್ಯಕ್ತಿಯ ಬಂಧನ. 5.80 ಲಕ್ಷ ಮೌಲ್ಯದ 18 ದ್ವಿಚಕ್ರ ವಾಹನಗಳು ವಶ. ವೈಟ್ ಫೀಲ್ಡ್ ಪೊಲೀಸ್ ಠಾಣೆ ದ್ವಿಚಕ್ರ ವಾಹನಗಳನ್ನು ಕಳವು ಮಾಡುತ್ತಿದ್ದ ಇಬ್ಬರ ವ್ಯಕ್ತಿಗಳ ಬಂಧನ. ಸುಮಾರು 7 ಲಕ್ಷ ಮೌಲ್ಯದ 12 ದ್ವಿಚಕ್ರ ವಾಹನಗಳ ವಶ. ಮಹದೇವಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದ್ವಿಚಕ್ರ ವಾಹನಗಳನ್ನು ಕಳವು ಮಾಡುತ್ತಿದ್ದ ಓರ್ವ ವ್ಯಕ್ತಿಯ ಬಂಧನ. ಸುಮಾರು 16 ಲಕ್ಷ ಮೌಲ್ಯದ 17 ದ್ವಿಚಕ್ರ ವಾಹನಗಳು ವಶ. ಇದೇ ಠಾಣೆಯಲ್ಲಿ 7.20 ಲಕ್ಷ ಮೌಲ್ಯದ 11 ದ್ವಿಚಕ್ರ ವಾಹನ ವಶ. ಕೋರಮಂಗಲ ಪೊಲೀಸ್ ಠಾಣೆ ನಿಷೇಧಿತ ಮಾದಕ ವಸ್ತುವಾದ ಹೈಡ್ರೋ ಗಾಂಜಾವನ್ನ ಮಾರಾಟ ಮಾಡುತ್ತಿದ್ದ ಹೊರರಾಜ್ಯದ ಓರ್ವ ವ್ಯಕ್ತಿಯ ಬಂಧನ. 1 ಕೋಟಿ ಮೌಲ್ಯದ 1 ಕೆಜಿ 8 ಗ್ರಾಂ ಹೈಡ್ರೋ ಗಾಂಜಾ ವಶ. ಯಲಹಂಕ ಉಪನಗರ ಪೊಲೀಸ್ ಠಾಣೆ ಡ್ರಗ್ಸ್ ಪ್ಲಾಂಟಿಂಗ್ನಲ್ಲಿ ತೊಡಗಿದ್ದ ಇಬ್ಬರು ವಿದೇಶಿಯ ವ್ಯಕ್ತಿಗಳ ಬಂಧನ. 70 ಲಕ್ಷ ಮೌಲ್ಯದ 700 ಗ್ರಾಂ ಮಾದಕ ವಸ್ತು ಎಂಡಿಎಂಎ ವಶ. ನಕಲಿ ಆಧಾರ್ ಕಾರ್ಡುಗಳ ಆರ್ಟಿಸಿ ಎಂಆರ್ ದಾಖಲಾತಿಗಳು ಮತ್ತು ವಿವಿಧ ಸೀಳುಗಳನ್ನು ಸೃಷ್ಟಿಸಿ ನ್ಯಾಯಾಲಯಗಳಲ್ಲಿ ಆರೋಪಿಗಳ ಪರವಾಗಿ ನಕಲು ಜಾಮೀನು ನೀಡುತ್ತಿದ್ದ ತಂಡದ 8 ವ್ಯಕ್ತಿಗಳ ಬಂಧನ. 47 ನಕಲಿ ಆಧಾರ್ ಕಾರ್ಡುಗಳು, 122 ವಿವಿಧ ರೀತಿಯ ನಕಲಿ ದಾಖಲೆಗಳು, ನಕಲಿ ಸ್ಟ್ಯಾಂಪ್, 1 ಪೆನ್ ಡ್ರೈವ್ ಹಾಗೂ 7 ಮೊಬೈಲ್ಗಳು ವಶ. ಉತ್ತರ ಭಾರತದ ಕುಖ್ಯಾತ ಗ್ಯಾಂಗ್ ಸ್ಟಾರ್ ಹೆಸರಿನಲ್ಲಿ ವ್ಯಾಪಾರಿ ಓರ್ವನಿಗೆ ಬೆದರಿಕೆ ಹಾಕಿದ ಉತ್ತರ ಪ್ರದೇಶ ರಾಜ್ಯದ 3 ಆರೋಪಿಗಳನ್ನ ಹಾಗೂ ಅವರುಗಳನ್ನ ಕರೆಸಿಕೊಂಡಿದ್ದ ಬೆಂಗಳೂರಿನ ವ್ಯಾಪಾರಿ ಓರ್ವನ ಬಂಧನ. 1 ಕಾರು ಹಾಗೂ ಮೊಬೈಲ್ ಫೋನ್ಗಳ ವಶ. ಹೀಗೆ ಒಂದೇ ವಾರದಲ್ಲಿ ಕೋಟ್ಯಾಂತರ ಮೌಲ್ಯ ವಶ ಪಡೆದು ಬೆಂಗಳೂರು ಪೊಲೀಸರು ಆರೋಪಿಗಳ ಎಡೆಮುರಿ ಕಟ್ಟಿದ್ದಾರೆ ಎಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ತಿಳಿಸಿದ್ದಾರೆ. ಮುಬಾರಕ್ ಜಿಕೆ ನ್ಯೂಸ್ ಕನ್ನಡ, ಬೆಂಗಳೂರು. ಪೊಲೀಸ್ ವ್ಯಾಪ್ತಿಯಲ್ಲಿ 3 ಕೇಸಸ್ ಅವರು ಡಿಟೆಕ್ಟ್ ಮಾಡಿದ್ದಾರೆ. ಇದರಲ್ಲಿ ನಮ್ಮ ಫಸ್ಟ್ ಕೇಸಲ್ಲಿ ಅವರು ಸರ್ವೆಂಟ್ ಥೆಫ್ಟ್ ಇದೆ. ಆ ಸರ್ವೆಂಟ್ ಥೆಫ್ಟ್ ಅವರೇ ತಗೊಂಡು ಹೋಗಿದ್ರು. ನಮ್ಮ ಕಂಪ್ಲೇನೆಂಟ್ ಅವ್ರ ಮೇಲೆ ಡೌಟ್ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ರು. ಸೊ ಸರ್ವೆಂಟ್ ಅವರು ಸಿಕ್ಕಿದ ಮೇಲೆ 130 ಗ್ರಾಮ್ಸ್ ಅಂದಾಜು 13 ಲ್ಯಾಕ್ಸ್ದು ರಿಕವರಿ ಆಗಿದೆ ಅವ್ರ ಕಡೆಯಿಂದ. ಇದು ಡೊಮೆಸ್ಟಿಕ್ ಹೆಲ್ಪ್ ಯಾರಿರ್ತಾರ ಮನೆಯಲ್ಲಿ ಕೆಲಸ ಮಾಡೋದು ಅವರೇ ಮಾಡಿದರು. ಸೊ ನಮ್ಮವರು 3ನೇ ತಾರೀಕಿಗೆ ಅವ್ರಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಅವರು ಆರೋಪಿಗೆ. ಸದ್ಯಕ್ಕೆ ಒಂದೇ ಕೇಸ್ ಅವ್ರ ಕಡೆಯಿಂದ ಡಿಟೆಕ್ಟ್ ಆಗಿದೆ. ಪ್ರಾಪರ್ಟಿ ಇಂಟ್ಯಾಕ್ಟ್ ಸಿಕ್ಕಿದೆ. ಇನ್ನೊಂದು ಕೇಸಲ್ಲಿ ಅಟೆನ್ಷನ್ ಡೈವರ್ಷನ್ ನಾವು ಏನು ಹೇಳ್ತೀವಿ, ಅದರಲ್ಲಿ ಟೋಟಲ್ 3 ಚೇಂಜ್ 110 ಗ್ರಾಮ್ ಸೇರಿ ಒಂದು ರಿಕವರಿ ಆಗಿದೆ. ಇದರಲ್ಲಿ ಅಂದಾಜು 3 ಚೇನ್ ಮತ್ತು 1 ಮಲೇಶ್ವರ ಲಿಮಿಟ್ಸ್ದು ಮತ್ತು 1 ಚೇನ್ ಬ್ಯಾಟರ್ನ್ ಕೂಡ ಟೋಟಲ್ 4. ಇದರಲ್ಲಿ ಟೋಟಲ್ 13 ಲಕ್ಷದ ಅಂದಾಜು ರಿಕವರಿ ಆಗಿದೆ ಚೇನ್. ಇದು ಅಟೆನ್ಷನ್ ಡೈವರ್ಷನಲ್ಲಿ ಮಾಡ್ತಿದ್ರು ಅವರು ಕೂಡ 9ನೇ ತಾರೀಕಿಗೆ ನಾವು ಅರೆಸ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿದ್ವಿ. ಆರೋಪಿ ಏನಿದೆ ಇವ್ರು ಪರ್ಟಿಕ್ಯುಲರ್ ಅಟೆನ್ಷನ್ ಡೈವರ್ಷನ್ ಯಾರು ಮಾಡ್ತಿರೋದು ಅವರು ಆ್ಯಕ್ಚುಲಿ BTech ಓದಿದ್ರು. ಅವರು ಇಂಜಿನಿಯರ್ ಆಗಬೇಕು ಅವರು. ಆದರೆ ಈ ಥರ ಕೆಲಸ ಮಾಡಿ ಅವರು ಬೇರೆ ಬೇರೆ ಸ್ಟೇಷನ್ ವ್ಯಾಪ್ತಿಯಲ್ಲಿ ಜೀವನ್ ಭೀಮಾ ನಗರ್, JP ನಗರ್, ಮಾರ್ತಳ್ಳಿ, HSR ಮತ್ತು ಕೊಡಗಿಯಲ್ಲಿ ಕೂಡ ಕೇಸ್ ಇದ್ದಾರೆ. ಇನ್ನೊಂದು ಕೇಸಲ್ಲಿ ಹೌಸ್ ಥೆಫ್ಟ್ ಆಗಿದೆ, ಅದನ್ನು ಮಲ್ಲೇಶ್ವರಂ ಲಿಮಿಟ್ಸಲ್ಲಿ. ಅದನ್ನು ಟೋಟಲ್ 2 ಕೇಸ್ ಅದರಲ್ಲಿ ಪತ್ತೆ ಆಗಿದೆ. ಒಂದು ಮಲ್ಲೇಶ್ವರ ಲಿಮಿಟ್ಸ್ದು, ಒಂದು ಅಡಗುಡಿ ಲಿಮಿಟ್ಸ್ದು. ಇವ್ರ ಕಡೆಯಿಂದ ರಿಕವರಿ 12 ಲಕ್ಷದ ಅಂದಾಜು ಟೋಟಲ್ ರಿಕವರಿ ಆಗಿದೆ. ಈ 3 ಸೇರಿ ಅಂದಾಜು 38 ಲಕ್ಷದ್ದು ನಮ್ಮ ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯವರು ಒಳ್ಳೆ ಕೆಲಸ ಮಾಡಿ
ಮೂರು ಬೇರೆ ಬೇರೆ ಪ್ರಕರಣ ಇದೆ. ಒಂದು ಹೌಸ್ ಥೆಫ್ಟ್ ಇದೆ, ಒಂದು ಅಟೆನ್ಷನ್ ಡೈವರ್ಷನ್ ಇದೆ, ಇನ್ನೊಂದು ಡೊಮೆಸ್ಟಿಕ್ ಹೆಲ್ಪ್ ಅಂದರೆ ಸರ್ವೆಂಟ್ ಥೆಫ್ಟ್ ಇದೆ. ಅದು ಮೂರು ರಿಕವರಿ ಆಗಿದೆ. ಮೂರು ಕೇಸಲ್ಲಿ ಅವರೆಲ್ಲ ಎರಡನೇ ಕೇಸ್ ಅಂದರೆ ಅಟೆನ್ಷನ್ ಡೈವರ್ಷನ್ ಮತ್ತು ಇದು ಹೌಸ್ ಥೆಫ್ಟಲ್ಲಿ ಅವರಿಬ್ಬರು ಹಳೆ ಅಫೆಂಡರ್ಸ್. ಮತ್ತು ಅವ್ರ ಬಗ್ಗೆ ಇನ್ನೂ ಬೇರೆ ಸ್ಟೇಷನ್ಸ್ಗೆ ನಾವು ಪ್ರೊಡ್ಯೂಸ್ ಇವರು ಕಸ್ಟಡಿ ತೊಗೊಂಡು ಇನ್ನೂ ವೆರಿಫೈ ಮಾಡ್ತಾರೆ. ಸದ್ಯಕ್ಕೆ ಇದು ಮಲ್ಲೇಶ್ವರಂ ಅಂದರೆ ನಮ್ಮ ನಾರ್ತ್ ಲಿಮಿಟ್ಸ್ ಕೇಸ್ ಇದೆ. ಬಟ್ ಡಿ ಸಿ ಬಿ ನಾರ್ತ್ ಅವರು ಈಗೆಲ್ಲ ನಮ್ಮ ಮಲ್ಲೇಶ್ವರಮ್ದು ಟೀಮ್ ಪ್ಲೀಸ್ ಕ್ರೈಮ್ ಪಂಚ್ ವೀಕ್ಷಿಸಿ ನಿಮ್ಮ ಜೆಕೆ ನ್ಯೂಸ್ ಕನ್ನಡದಲ್ಲಿ. ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ ಎಚ್ಕೆಡಿಇಟಿಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ ಬಿಎಸ್ಸಿ ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ ಬಿಪಿಟಿ ಮತ್ತು ಎಂಪಿಟಿ ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂಧನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.